ನಾನು ಹಿಂದೂ. ನಮ್ಮ ಸಂಸ್ಕೃತಿ. ನಮಸ್ಕಾರ ಸ್ನೇಹಿತರೆ, ಇಂದು ನಾನು ನಿಮ್ಮೊಂದಿಗೆ ಅತ್ಯಂತ ಪವಿತ್ರವಾದ ಮತ್ತು ಶ್ರೇಷ್ಠವಾದ ಆಚರಣೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗೀತಾ ಜಯಂತಿ. ಈ ದಿನವನ್ನ ಕೋಟಿ ಕೋಟಿ ಜನರು ಭಕ್ತಿ, ನಂಬಿಕೆ ಮತ್ತು ಅಧ್ಯಾತ್ಮದೊಂದಿಗೆ ಆಚರಣೆ ಮಾಡ್ತಾರೆ. ಗೀತಾ ಜಯಂತಿ ಅಂದ್ರೆ ಇದು ಕೇವಲ ಹಿಂದೂ ಹಬ್ಬ ಅಲ್ಲ, ಇದು ಮಾನವನ ಜೀವನಕ್ಕೆ ಮಾರ್ಗದರ್ಶನ ನೀಡುವ, ಸತ್ಯದತ್ತ ಕರೆದೊಯ್ಯುವ, ಕರ್ಮದ ತತ್ವವನ್ನು ಬೋಧಿಸುವ ಒಂದು ಜಾಗೃತಿ ದಿನ. ಇನ್ನು ಗೀತಾ ಜಯಂತಿಯ ಹಿಂದೆ ಇರುವ ಇತಿಹಾಸವೇನು, ಇದು ಯಾಕೆ ಆಚರಿಸಲಾಗುತ್ತೆ, ಈಗ ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಭಗವದ್ಗೀತೆ ಹಿಂದೂ ಧರ್ಮೀಯರ ಪವಿತ್ರ ಗ್ರಂಥ, ಜೀವನದ ಮೌಲ್ಯವನ್ನು ಕಟ್ಟಿಕೊಡುವ ಅದ್ಭುತ ಗ್ರಂಥ ಇದು. ಅಂತೆಯೇ ಸನಾತನ ಧರ್ಮದಲ್ಲಿ ಗೀತಾ ಜಯಂತಿಗೆ ಅದರದ್ದೇ ಆದ ವಿಶೇಷ ಮಹತ್ವವಿದೆ. ಇದನ್ನ ಭಗವದ್ಗೀತೆಯ ಆಗಮನದ ಮಂಗಳಕರ ದಿನ ಅಂತ ಪರಿಗಣಿಸಲಾಗುತ್ತೆ. ಕುರುಕ್ಷೇತ್ರದ ಯುದ್ಧದ ಸಂದರ್ಭದಲ್ಲಿ ಈ ದಿನ ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ಜ್ಞಾನದ ಸಾರವನ್ನ ತಿಳಿಸಿದ ಮತ್ತು ಜೀವನದ ಅಂತಿಮ ಗುರಿಯ ಬಗ್ಗೆ ಜ್ಞಾನೋದಯ ಮಾಡಿದ ಕ್ಷಣವಿದು. ಇದನ್ನು ಪ್ರತಿ ವರ್ಷ ಗೀತಾ ಜಯಂತಿ ಅಂತ ಆಚರಣೆ ಮಾಡಲಾಗುತ್ತೆ. ಗೀತಾ ಜಯಂತಿ ಕುರುಕ್ಷೇತ್ರದ ಯುದ್ಧದ ಭೂಮಿಯಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣನು ಭಗವದ್ಗೀತೆಯನ್ನು ಬಹಿರಂಗಪಡಿಸಿದ ಕ್ಷಣವನ್ನ ಸೂಚಿಸುತ್ತೆ. ಗೀತೆಯ ಜನ್ಮದ ದಿನ. ಅರ್ಜುನ ಮತ್ತು ದುರ್ಯೋಧನರು ತಮ್ಮ ಸೇನೆಯೊಂದಿಗೆ ಕುರುಕ್ಷೇತ್ರದ ಯುದ್ಧಕ್ಕೆ ಸಿದ್ಧರಾಗಿದ್ದಾಗ ಯುದ್ಧದ ಮೊದಲನೇ ದಿನವೇ ಅರ್ಜುನನ ಮನಸ್ಸಿನಲ್ಲಿ ದೊಡ್ಡ ಸಂಶಯ, ಭಯ, ತಳಮಳ, ಶೋಕ ಮತ್ತು ಗೊಂದಲ ಹುಟ್ಟಿಸಿಬಿಡಿತು. ತಾನು ತನ್ನ ಬಂಧು, ಗುರು, ಸ್ನೇಹಿತ, ಆತ್ಮೀಯರ ವಿರುದ್ಧ ಯುದ್ಧ ಮಾಡಬೇಕೇ ಎಂಬ ಪ್ರಶ್ನೆ ಅವನನ್ನ ಕಾಡಲಿಕ್ಕೆ ಶುರು ಮಾಡಿತು. ಅರ್ಜುನ ತನ್ನ ಗಾಂಡೀವವನ್ನು ಕೆಳಗೆ ಇಟ್ಟುಕೊಂಡು ಶ್ರೀಕೃಷ್ಣನಿಗೆ ಹೇಳ್ತಾನೆ, ಇವರನ್ನು ಕೊಲ್ಲುವುದರಲ್ಲಿ ನನಗೆ ಯಾವ ಧರ್ಮ ಕಾಣ್ತಾ ಇಲ್ಲ, ನನ್ನ ಕೈಯಲ್ಲಿ ಯುದ್ಧ ಮಾಡಲು ಶಕ್ತಿಯೇ ಇಲ್ಲ, ದಯವಿಟ್ಟು ನನಗೆ ಮಾರ್ಗ ತೋರಿಸು ಅಂತ ಹೇಳ್ತಾನೆ. ಆಗ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಉಪದೇಶವೇ ಭಗವದ್ಗೀತೆ. ಗೀತಾ ಜಯಂತಿಯ ದಿನಾಂಕ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಗೀತಾ ಜಯಂತಿಯನ್ನು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಮೋಕ್ಷದ ಏಕಾದಶಿ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಈ ವರ್ಷ ಗೀತೆಯ 5162ನೇ ವಾರ್ಷಿಕೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಗೀತಾ ಜಯಂತಿಯ ಮಹತ್ವ ಮತ್ತು ಅದರ ಬಗ್ಗೆ ಮಾಹಿತಿಯನ್ನ ನಾವು ಸ್ವಲ್ಪ ತಿಳಿದುಕೊಳ್ಳೋಣ. ಈ ದಿನ ಮೋಕ್ಷದ ಏಕಾದಶಿಯನ್ನ ಕೂಡ ಆಚರಣೆ ಮಾಡಲಾಗುತ್ತೆ. ಪ್ರತಿನಿತ್ಯ ಭಗವದ್ಗೀತೆಯನ್ನು ಪಠಿಸುವವರು ಮತ್ತು ಸತ್ಯಧರ್ಮದ ಹಾದಿಯಲ್ಲಿ ಜೀವನ ನಡೆಸುವವರು ಮೋಕ್ಷವನ್ನು ಪಡೆಯುತ್ತಾರೆ ಎಂಬುದು ಒಂದು ನಂಬಿಕೆ. ಗೀತೆಯಲ್ಲಿ ತಿಳಿಸಿರುವ ಪ್ರತಿಯೊಂದು ವಿಷಯಗಳು ಎಲ್ಲರಿಗೂ ಜೀವನದ ಮೌಲ್ಯಗಳನ್ನು ಕಲಿಸಿಕೊಡುತ್ತೆ ಮತ್ತು ಯಶಸ್ಸಿನ ಹಾದಿಯಲ್ಲಿ ಕರೆದೊಯ್ಯುತ್ತೆ. ಭಗವದ್ಗೀತೆಯ ಮಹತ್ವ. ಭಗವದ್ಗೀತೆ 700 ಶ್ಲೋಕಗಳಿಂದ ಕೂಡಿದ ಒಂದು ಮಾತೃ ಗ್ರಂಥ. ಇದು ಕೇವಲ ಧಾರ್ಮಿಕ ಗ್ರಂಥವಲ್ಲ, ಇದು ಜೀವನದ ಮೌಲ್ಯಗಳನ್ನು, ಕರ್ತವ್ಯಗಳನ್ನು, ನೈತಿಕತೆಯನ್ನು, ಶಾಂತಿಯನ್ನು, ಯೋಗವನ್ನು ಮತ್ತು ಆಧ್ಯಾತ್ಮವನ್ನು ವಿವರಿಸುವ ಒಂದು ಜ್ಞಾನಸಾಗರ. ಗೀತೆಯು 3 ಪ್ರಮುಖ ಯೋಗಗಳನ್ನು ಬೋಧಿಸುತ್ತೆ. ಅದು ಯಾವುದು ಅಂದ್ರೆ, ಮೊದಲನೇದಾಗಿ ಕರ್ಮಯೋಗ. ಫಲದ ಬಗ್ಗೆ ಚಿಂತೆ ಮಾಡದೇನೆ ನಮ್ಮ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಎನ್ನುವ ಮಾರ್ಗವೇ ಕರ್ಮ ಮಾರ್ಗ. ಎರಡನೆಯದಾಗಿ ಭಕ್ತಿ ಯೋಗ ಅಥವಾ ಭಕ್ತಿಯ ಮಾರ್ಗ. ಎಲ್ಲದಕ್ಕಿಂತಲೂ ಮಿಗಿಲಾಗಿ ಭಗವಂತನಿಗೆ ಸಂಪೂರ್ಣ ಶರಣಾಗತಿ ಮತ್ತು ಪ್ರೀತಿಯನ್ನು ಸಮರ್ಪಿಸುವ ಮಾರ್ಗವೇ ಭಕ್ತಿಯೋಗ ಅಥವಾ ಭಕ್ತಿ ಮಾರ್ಗ. ಮೂರನೆಯದಾಗಿ ಜ್ಞಾನಯೋಗ ಅಂದ್ರೆ ಜ್ಞಾನದ ಮಾರ್ಗ. ಆತ್ಮ ಮತ್ತು ಪರಮಾತ್ಮನ ಸತ್ಯವನ್ನು ಅರಿತುಕೊಳ್ಳುವ ಮಾರ್ಗವೇ ಜ್ಞಾನಯೋಗ ಅಥವಾ ಜ್ಞಾನ ಮಾರ್ಗ. ಇಂದು ಗೀತೆಯ ಉಪದೇಶಗಳು ಕೇವಲ ಭಾರತದಲ್ಲೇ ಅಲ್ಲ, ವಿಶ್ವದ ಅನೇಕ ದೇಶಗಳಲ್ಲಿ ಅಧ್ಯಯನಕ್ಕೆ ಒಳಪಡ್ತಾ ಇವೆ. ಗೀತಾ ಜಯಂತಿಯು ಭಗವದ್ಗೀತೆಯ ವಾರ್ಷಿಕೋತ್ಸವ ಅಥವಾ ಪವಿತ್ರ ಗ್ರಂಥ ಅಸ್ತಿತ್ವಕ್ಕೆ ಬಂದ ದಿನ. ಇದು ಮನುಕುಲಕ್ಕೆ ಮಹೋನ್ನತ ಕೊಡುಗೆಗಳಲ್ಲಿ ಒಂದಾಗಿದೆ. ಭಗವಾನ್ ಶ್ರೀಕೃಷ್ಣನ ಅದ್ಭುತ ಜೀವನ ಸಂದೇಶಗಳು ಇದರಲ್ಲಿ ಇವೆ. ಜೀವನದ ಮೌಲ್ಯಗಳು, ವಾಸ್ತವತೆ ಮತ್ತು ಕರ್ತವ್ಯಗಳನ್ನ ಇಲ್ಲಿ ವಿವರಿಸಲಾಗಿದೆ. ಅರ್ಜುನನ ಪ್ರಶ್ನೆಗಳಿಗೆ ಉತ್ತರಿಸುವ ಶ್ರೀಕೃಷ್ಣ ಜಗಕ್ಕೆ ಜ್ಞಾನದ ಬೆಳಕನ್ನು ಹರಿಸುತ್ತಾನೆ. ಮೇಲೆ ಹೇಳಿದ ಹಾಗೆ ಕರ್ಮಯೋಗ, ಜ್ಞಾನಯೋಗ ಮತ್ತು ಭಕ್ತಿಯೋಗದ ಬೋಧನೆಗಳನ್ನು ಒಳಗೊಂಡಿರುವ ಗೀತೆಯಲ್ಲಿ ಮಾನವ ಜೀವನದ ಸಂಪೂರ್ಣ ಸಾರವನ್ನ ಹೇಳಲಾಗಿದೆ. ಭಗವದ್ಗೀತೆಯು ಮನುಷ್ಯರ ಆಲೋಚನೆಗಳನ್ನ ಶುದ್ಧೀಕರಣಗೊಳಿಸುತ್ತದೆ. ಗೀತೆಗೆ ಅದರದ್ದೇ ಆದ ಶಕ್ತಿ ಕೂಡ ಇದೆ. ಗೀತೆಯನ್ನು ಅನುಸರಿಸುವವರು ಒಳ್ಳೆಯದು ಮತ್ತು ಕೆಟ್ಟದರ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ಳಬಹುದು. ಜೊತೆಗೆ ಭಗವದ್ಗೀತೆಯಲ್ಲಿರುವ ಸಂದೇಶಗಳನ್ನ ಸರಿಯಾಗಿ ಅನುಸರಿಸಿದರೆ ಜೀವನದಲ್ಲಿ ಎಲ್ಲಾ ರೀತಿಯ ದುಃಖಗಳು ಮತ್ತು ಆತಂಕಗಳಿಂದ ಮುಕ್ತರಾಗಬಹುದು ಎಂಬ ದೃಢನಂಬಿಕೆ ಆಸ್ತಿಕರದ್ದು. ಶ್ರೀ ಭಗವದ್ಗೀತೆಯನ್ನ ಪಠಿಸುವುದರಿಂದ ವ್ಯಕ್ತಿಯು ಕಾಮ, ಕ್ರೋಧ ಮತ್ತು ಮೋಹದಿಂದ ಮುಕ್ತನಾಗಿರ್ತಾನೆ. ಇದರಿಂದ ಅವರು ಮುಂದೆ ಹೋಗಿ ಮೋಕ್ಷವನ್ನ ಕೂಡ ಪಡಿತಾರೆ. ಸ್ನೇಹಿತರೆ, ಗೀತಾ ಜಯಂತಿ ಕೇವಲ ಒಂದು ಆಚರಣೆಯಲ್ಲ, ಇದು ಸತ್ಯದ ಹುಡುಕಾಟಕ್ಕೆ ಒಂದು ಜಾಗೃತಿ. ಇದು ಜೀವನದ ಮೌಲ್ಯಗಳನ್ನು ನೆನಪಿಸುವ ಒಂದು ಪವಿತ್ರ ದಿನ. ಇದು ನಮ್ಮ ಕರ್ತವ್ಯವನ್ನ ನಿಷ್ಠೆಯಿಂದ ನಿರ್ವಹಿಸಲು ಮಾಡುವ ಒಂದು ಪ್ರೇರಣೆ. ನಾವು ಪ್ರತಿಯೊಬ್ಬರೂ ಕನಿಷ್ಠ ಒಂದು ಶ್ಲೋಕವನ್ನಾದರೂ ಓದಿ ಪ್ರತಿದಿನ ಅದರ ಅರ್ಥವನ್ನ ಜೀವನದಲ್ಲಿ ಅನುಸರಿಸಿದರೆ ಗೀತೆಯ ಸಂದೇಶ ಪೂರ್ಣವಾಗುತ್ತೆ. ನಿಮ್ಮೆಲ್ಲರಿಗೂ ಗೀತಾ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ನಿಮಗೆ ಈ ವಿಡಿಯೋ ಇಷ್ಟವಾಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನಲ್ಲಿ ಮೊದಲನೇ ಬಾರಿ ನೋಡ್ತಾ ಇದ್ರಿ ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದ ಜೊತೆಗೆ ಮತ್ತೆ ಸಿಗ್ತೀನಿ. ನಿಮ್ಮ ಮನೋಜ್ ಶಾಸ್ತ್ರಿ. ಧರ್ಮೋ ರಕ್ಷತಿ ರಕ್ಷಿತ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ಅದನ್ನು ಬೆಳೆಸೋಣ, ಅದನ್ನು ಉಳಿಸೋಣ. ಜೈ ಶ್ರೀರಾಮ್.